ಹಿಂದೂ ಆಗ್ಲಿ ಕಾನೂನು ಕೈನಲ್ಲಿ ನೀವು ಮಾತಾಡಿದ್ರೆ ಪ್ರಯೋಜನ ಇಲ್ಲ. ತಿಳುವಳಿಕೆ ಇಲ್ಲದೆ ಇರೋರ ಹತ್ರ ನಾನು ಉತ್ತರ ಕೊಡ್ತೀನಿ. ನಿಮ್ಮ ಹೋಗ್ಬಿಟ್ಟು ಕುರಾನ್ ಮಾತು ಮಾತಾಡ್ತೀರಾ? ಅವ್ರ ಹತ್ರ ಯಾಕೆ ಮಾತಾಡ್ತೀರ ಕುರಾನ್ ಮಾತು? ಉತ್ತರ ಕೊಡಿರಂತೆ. ಈಗಲೇ ದಾಖಲೆ ಸಮೇತ ತಂದಿರ್ತೀನಿ. ಒಬ್ಬರನ್ನ ಕೊಲ್ಲಿ ಅಂತ ಕುರಾನ್ ಹೇಳುತ್ತೆ. ಕುರಾನ್ ಅಥವಾ ಕುರಾನ್ ಓದಿರೋರು ತಿರ್ಚಿರೋ ಸ್ಟೇಟ್ಮೆಂಟ್ ನ ನೀವು ಖಂಡಿತ ಇಲ್ಲ. ಕುರಾನ್ ಹೇಳುತ್ತಾ ನಿಮ್ಮ ಗ್ರಂಥ ಹೇಳುತ್ತಾ ಆ ಟಾಪಿಕ್ ಟೈಮಲ್ಲಿ ಮಾತಾಡ್ತೀವಿ. ಕುರಾನ್ ಮಾತು ಬೇರೆ ಮಾತು ಬೇಡ, ನಮ್ಗೆ ಡಿಬೇಟೇ ಬೇಡ. ಇದು ಈ ತರ ಮಾತು ಇಲ್ಲಿ ಇದ್ರೆ ನಾವು ಬೇಡ, ಡಿಬೇಟೇ ಬೇಡ. ಜಾಹೀಲ್ಗಳು ಕೇಳಿದ್ರೆ ನಾವು ಹೇಳ್ಬೇಕಾ? ಬರ್ಲಿ ಬರ್ತಾರೆ ಅವಾಗ ಮಾತಾಡೋಣ. ಇವ್ರಿಗೆಲ್ಲ ಬದಲು ಕೊಡ್ಬೇಕಾ? ನಾವು ಜವಾಬ್ ಕೊಡ್ಬೇಕಾ? ಅಮಾಯಕರು ಕೊಡ್ತಾರಲ್ಲ ಅವ್ರ ಹತ್ರ ಮಾತಾಡ್ಬೇಕು. ಅಮಾಯಕರನ್ನು ಸಾಧ್ಯ ಅವ್ರಿಗೆ ಮಾತಾಡ್ಬೇಕಾ ನಾವು? ನೀವ್ ಯಾಕೆ ಹೇಳ್ಬೇಕು ಒಂದು ಕುರಾನ್ ಸಂವಿಧಾನ ಅಂತ? ಒಂದ್ ಸೆಕೆಂಡ್ ರೀ, ಕುತ್ಕೊಂಡು ಎಲ್ಲಿ ಹೋಗುತ್ತೆ ಅದು ಮಾತಾಡ. ಆ ಮಾತು ಬೇಡ, ಟಾಪಿಕ್ ಎಲ್ಲಿ ಹೋಗುತ್ತೆ ಬೇಡ. ದಯವಿಟ್ಟು ನಾನು ಹೋಗ್ತೀನಿ. ನಿಮ್ಮ ಕೇಳಿಲಿ ಇಂತ ಅವ್ರು ಕರೆದು ನನ್ನ ಕರ್ಬೇಡಿ ನೀವು. 15 ನಿಮಿಷ ಸರ್, ಚರ್ಚೆ ಮೇಲೆ ಎಲ್ಲ ಬರ್ಬೇಕಲ್ಲ. ಹಿಂದೂ ಈಗ ಹಿಂದೂ ಉತ್ತರ ಕೊಡ್ತೀನಿ, ಒಡೋಗಲ್ಲ. ಅದು ಟಾಪಿಕ್ ಬೇರೆ ರೇ. ಯಾವ್ದು ನಡೀತಾ ಇರೋದು? ಯಾವ್ದು ನಡೀತಾ ಇರೋದು? ಆ ಮಾತು ಹೇಳಿ. ನೀವು ತಂದಿದ್ರಿ ಒಂದು ಕಣ್ಣು ಸಂವಿಧಾನ ಹೇಳ್ತಾರೆ. ಕರೆದು ಅಲ್ಲ, ಅವ್ರು ಹೇಳಿದ್ರಿ, ಅವ್ರಿಗೆ ಪ್ರಶ್ನೆ ಕೇಳಿದ್ದೀನಿ. ಅವ್ರು ಹೇಳಿದ್ರಿ ಸಮಾಧಾನದಿಂದಾನೆ ಕುತ್ಕೊಂಡು ಕೇಳ್ತಾ ಇದ್ದೀನಿ. ಯಾರು ಒಂದ್ ಸೆಕೆಂಡ್ ನನ್ನ ಮಾತು ಕೇಳಿ ಅಂಡ್ ನೀವು ಕೇಳಿ ನೋಡಿ. ಅವ್ರವ್ರ ಧರ್ಮ ಗ್ರಂಥ ಅವ್ರವ್ರಿಗೆ ಹೆಚ್ಚು. ಅಂಡ್ ಒನ್ ಮೋರ್ ಥಿಂಗ್, ಅವರ ಕುರಾನ್ ನಲ್ಲಿ ಅಥವಾ ಅವರ ಧರ್ಮ ಗ್ರಂಥದಲ್ಲಿ ಬೇರೆ ಧರ್ಮದವ್ರನ್ನ ಕೊಂದು ಅಂತ ನೀವು ಓದಿಲ್ಲ. ಬೇರೆಯವ್ರ ಮಾತಿನ ನನ್ನ ಧರ್ಮ ಗ್ರಂಥ ಭಗವದ್ಗೀತೆ ಕೂಡ ಹೇಳುತ್ತೆ, ಅನ್ಯ ಧರ್ಮದವ್ರನ್ನ ಈ ರೀತಿಯಾಗಿ ಒಂದು ನಿಂದಿಸ್ಬೇಡ, ಅವ್ರು ಕೊಂದ್ರು ಅಂತ ನೀವು ಪ್ರತಿಕಾರ ತಿಳಿಸ್ಕೊಬೇಡ. ಧರ್ಮ ಕೃಷ್ಣ ಪರಮಾತ್ಮ ಬೇರೆ ಟೈಮಲ್ಲಿ ನಮ್ಮ ಬೇಳೆ ಬೇಯಿಸ್ಕೊಳ್ಳಕ್ಕೆ ಪ್ರತಿಕಾರವನ್ನ ತೀರಿಸ್ಕೊಳ್ಬೇಡಿ, ಧರ್ಮವನ್ನ ರಕ್ಷಣೆ ಮಾಡಕ್ಕೆ ದೇವರಿದ್ದಾನೆ, ನಾವುಗಳು ಯಾರು ಅಲ್ಲ. ಒಂದ್ ವಿಚಾರ ನಿಮ್ಮ ಪ್ರಶ್ನೆಗೆ ಅವ್ರದ್ದು ಉತ್ತರ ಕೊಡ್ತಾರೆ. ನಿಮ್ಮ ಕುರಾನ್ ನಲ್ಲಿ ಹಸುವನ್ನ ಪೂಜಿಸುವವರನ್ನ ದ್ವೇಷ ಮಾಡು ಅಂತಿದೀಯಾ? ಅಥವಾ ಯಾವ್ದಾದ್ರು ಮೌಲ್ಯಗಳು ಅದನ್ನ ತಿರುಚ್ತಾ ತರಿಸ್ತಿದ್ಯಾನಪ್ಪ? ಓದ್ಬಿಟ್ಟು ಹೇಳಿ. ತರಿಸ್ತಿದ್ಯಾ? ನಾನು ನಿಮಗೆ ಕೊಡ್ತೀನಿ. ಯಾರು ಎಲ್ಲ ಮಾತು ಹೆದರ್ತಾ ಇದ್ರ ಪಾಶ್ ಅವ್ರೆ? ಅರ್ಥ ಆಗಲ್ಲ, ನಾವು ಹೇಳಿದ್ರೆ ಅರ್ಥ ಆಗಲ್ಲ ಇವ್ರಿಗೆ. ಯಾವ್ದು ಚಾಪ್ಟರ್ ಎಲ್ಲಿ ಮೇಡಮ್ ಅರ್ಥ ಆಗಲ್ಲ ಇವ್ರಿಗೆ. ನೋಡಿ, ತುಂಬಾ ಸಿಂಪಲ್ ಪ್ರಶ್ನೆ. ಒಬ್ಬರೊಬ್ಬರನ್ನ ಸ್ನೇಹಿತರನ್ನ ಮಾಡ್ಕೋಬೇಡಿ ಅಂತ ಯಾಕೆ ಹೇಳ್ತಿದ್ದೀನಿ ಈ ಮಾತನ್ನ ಅಂದ್ರೆ, ಅವ್ರು ಕೋಟ್ ಮಾಡಿದ್ರು, ನಾವು ನಮ್ಮ ಪ್ರಾರ್ಥನಾ ಮಂದಿರಗಳಲ್ಲಿ ನಾವು ಎರಡು ಕಣ್ಣಂತ ನೋಡ್ತೀವಿ ಸಂವಿಧಾನನ ಅಂತ. ಸಂವಿಧಾನಕ್ಕೆ ತದ್ವಿರುದ್ಧವಾಗಿ ಕುರಾನ್ ಹೇಳುತ್ತೆ, ಇವ್ರು ಹೆಂಗೆ ಎರಡನ್ನೂ ಹೇಳ್ಕೊಡ್ತಾರೆ? ಗೀತಾನು ಹೇಳಿದಲ್ಲ ಸಂವಿಧಾನ. ಹೇಳಿ, ಏನ್ ಹೇಳಿದೆ ಗೀತೆ? ಯಾವ ಗೀತೆ ಯಾವ
ಅವ್ರು ಹೇಳಿದ್ರಲ್ಲ, ಒಂದು ಕಣ್ಣಲ್ಲಿ ನಾವು ಸಂವಿಧಾನವನ್ನು ನೋಡ್ತೀವಿ, ಇನ್ನೊಂದು ಕಣ್ಣಲ್ಲಿ ಧರ್ಮ ಗ್ರಂಥವನ್ನ ನೋಡ್ತೀವಿ ಅಂತ. ಆಗಲ್ಲ ಮುಂದೆ ಯಾವ ಧರ್ಮವ್ರನ್ನ ಕೊಂದು ನೀವು ಉಳ್ಕೊಳ್ಳಿ ಅಂತ ಯಾವ ಅವ್ರಿಗೆ ಹೆಚ್ಚು ನಮ್ ಧರ್ಮ ಹೇಳಿದೆ ಮೇಡಮ್. ಅವ್ರು ಕೋಟ್ ಮಾಡಬಾರ್ದು. ಧರ್ಮ ಗ್ರಂಥವನ್ನ ಇಲ್ಲಿಗೆ ಎಳೆಯೋದು ಬೇಡ. ನೋಡಿ ಮೇಡಮ್, ತುಂಬಾ ಸಿಂಪಲ್ ಪ್ರಶ್ನೆ. ಭಗವದ್ಗೀತೆ ಬಗ್ಗೆ ಯಾರು ಮಾತುಕತೆ ಸ್ಟಾರ್ಟ್ ಮಾಡಿದ ಹೇಳಿ? ಇಲ್ಲಿ ಯಾರು ಸ್ಟಾರ್ಟ್ ಮಾಡಿದ್ದು? ಮೇಡಮ್ ಸರ್, ಕೋಟ್ ಮಾಡಬಾರ್ದು. ಸಾದಿಕ್ ಅವರು ಕೋಟ್ ಮಾಡಿದ್ದು, ನಾನು ಕೋಟ್ ಮಾಡಲಿಲ್ಲ. ಬಂದಿರೋದು ನೋಡಿ, ಸಂವಿಧಾನ ಕರು ಪೂಜಿಸೋರ್ನ, ಹಸುವನ್ನ ಪೂಜಿಸೋರ್ನ ಕೊಲ್ಲಿ, ದ್ವೇಷ ಮಾಡಿ ಅಂತ ನಿಮ್ಮ ಧರ್ಮ ಗ್ರಂಥದಲ್ಲಿ ಇದೆಯಾ? ಇಲ್ಲ ಅನ್ನೋದಾದ್ರೆ ಪ್ರೂವ್ ಮಾಡಿ, ಯಾರಿಗಾದ್ರೂ ಫೋನ್ ಮಾಡಿ. ಅವ್ರ ಹೆಂಗ್ ಮೇಡಮ್, ನಾನು ಹೇಳಿದ್ದು ನೋಡಿ, ಓಪನ್ ಆಗಿ ಹೇಳ್ತಾ ಇದೀನಲ್ಲ, ಇಲ್ಲ ಅಂತ ಹೇಳ್ಬಿಟ್ಟೆ. ನಾನ್ ತರಿಸ್ತೀನಿ ನಿಮಗೆ. ಹೇಳಿದ್ದು ಸಂವಿಧಾನ ಅವಕಾಶ ಕೊಡುತ್ತೆ, ಮಾತಾಡ್ತೀನಿ. ಈಗ ಯಾಕೆ ಅದ್ರ ಬಗ್ಗೆ ಮಾತಾಡ್ತೀರಾ? ಈಗ ಕೇಳಿ, ಇಲ್ಲಿ ಅವ್ರ ಧರ್ಮ ಗ್ರಂಥದ ಬಗ್ಗೆ ಮಾತಾಡಿದ್ವಲ್ಲ, ನಮ್ಮ ಧರ್ಮ ಗ್ರಂಥದಲ್ಲೂ ಪದಗಳಿದ್ದಾವೆ, ವಾಕ್ಯಗಳಿದ್ದಾವೆ ಪುನೀತ್ ಅವರೇ. ಯಾರನ್ನು ಕೊಲ್ಲಬೇಡ, ಅನ್ಯಾಯವಾಗಿ ನೀಚವಾಗಿ ನೋಡ್ಬೇಡ, ಹಾಗೆ ಇರೋದು. ನನ್ನನ್ನ ಏನಂತ ಯಾವುದೇ ಕಾರಣಕ್ಕೂ ಎಲ್ಲರನ್ನು ಸಹಾನುಭಾವರಾಗಿ ಎಲ್ಲರನ್ನು ಒಟ್ಟಿಗೆ ಹೋಗಿ ಅಂತ. ಅದ್ರ ತದ್ವಿರುದ್ಧವಾಗಿ ನೀವು ಮಾತಾಡ್ತಾ ಇದ್ರಲ್ಲ, ನೋಡ್ತಾ ಇದ್ದೀರಾ? ಎಲ್ಲಿ ಮಾತಾಡಿದ್ದೀವಿ? ಮಾತಾಡಿದ್ಯೇನು? ಅವ್ರು ಮಾತಾಡಿದಕ್ಕಾದ್ರೆ ಎದುರು ಉತ್ತರವನ್ನ ಕೊಡದೆ ಹೇಳಿದ್ದಾರೆ ಹೋಗಿ ಅಂತ ಹೇಳಿಲ್ಲ. ಅವ್ರು ಪ್ರಶ್ನೆ ಮಾಡಿದ್ರು, ನಾನು ಉತ್ತರ ಕೊಟ್ಟಿದ್ದೀನಿ. ಕೇಳಿ, ಇಲ್ಲಿ ನನ್ನ ಧರ್ಮವನ್ನ ಹೇಳೋದು ಸಂವಿಧಾನ. ಒಂದು ಕ್ಲಾರಿಟಿ ಕೊಡ್ಲಿ. ಒಂದ್ ನಿಮಿಷ ಸಂವಿಧಾನದ, ಭಾರತದ ಸಂವಿಧಾನದ ಯಾವುದಾದರೂ ಒಂದು ಆ ಭಾಗಕ್ಕೆ ನನ್ನ ಭಗವದ್ಗೀತೆ ವಿರೋಧ ಇದ್ರೆ ತೋರಿಸಿ. ಒಂದ್ ಸೆಕೆಂಡ್ ನಾನು ಹೇಳದ್ ಕೇಳಿ. ಧರ್ಮ ಗ್ರಂಥವನ್ನ ಅಥವಾ ಅವ್ರ ಧರ್ಮವನ್ನ ಅವ್ರು ಪಾಲಿಸ್ತಾರೆ ಅನ್ನೋ ಕಾರಣಕ್ಕೆ ಸಂವಿಧಾನವನ್ನ ತಿರಸ್ಕಾರ ಮಾಡ್ಬೇಕು ಅನ್ನೋದು ನಿಮ್ ಸ್ಟೇಟ್ಮೆಂಟ್. ತಿರಸ್ಕಾರ ಮಾಡಬೇಕಾಗಿ ಬರುತ್ತೆ ಯಾರು ಕುರಾನ್ ಫಾಲೋ ಮಾಡ್ತಾರೋ ಅವರು. ಯಾಕೆಂದ್ರೆ ಇಲ್ಲ ಅಂತ ಎರಡರಲ್ಲಿ ಒಂದು ಹೇಳಬೇಕು ಮೇಡಮ್. ಎಷ್ಟು ಅಧ್ಯಾಯ ನಾನು ತೋರಿಸ್ತೀನಿ ಅನ್ನಲ್ಲ. ಎರಡನೇ ಆಯತಲ್ಲಿ ಇರೋದೇ ಕುತ್ಕೊಂಡು ಓದಿ ಗೊತ್ತಾಗುತ್ತೆ. ಒಂದೇ ಒಂದು ನಿಮಿಷ, ಈ ವಾಕ್ಯ ಇದೆಯೋ ಇಲ್ವೋ ನೀವೇ ಹೇಳಿ, ನಾನು ಪ್ರೂವ್ ಮಾಡ್ತೀನಿ. ಕೇಳಿಸ್ಕೊಳ್ಳಿ. ಯಹೂದಿಗಳನ್ನು, ಕ್ರೈಸ್ತರನ್ನು ನಿಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಬೇಡಿ. ವಾಕ್ಯ ಫುಲ್ ಶುರುವಿಂದ ಫಾರೂಕ್ ಇದೆಯೋ ಇಲ್ವೋ? ಇಲ್ಲ. ಇದ್ರೆ ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ಅಲ್ಲ, ಇದ್ರೆ ಬಾಗ್ತೀನಿ ಅಂತ ಹೇಳ್ಬಿಡಿ. ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸರಿ, ಹಾಗಾದ್ರೆ ನಾನು ತಂದು ತೋರಿಸ್ಲಾ ನಿಮ್ ಮುಂದೆ? ಆಯ್ತು, ತೋರಿಸಿ. ಸರಿ, ಅವ್ರು ಕೇಳಿದ್ರೆ ನಾನು ಕೊಡ್ತೀನಿ, ತೋರಿಸ್ತೀನಿ. ಸರಿ, ಆಯ್ತು. ಯಾಕೆ ಪ್ರಶ್ನೆ ಬಂತು ಅಂತ ಹೇಳ್ತೀನಿ ಮೇಡಮ್. ಈ ಪ್ರಶ್ನೆ ಯಾಕೆ ಬಂತು ಅಂತ ಹೇಳ್ತೀನಿ. ಇಡೀ ಇಸ್ಲಾಂ ಮತ್ತು ಮುಸ್ಲಿಂ ಸಮುದಾಯ ಬದುಕುವುದು ಮತ್ತು ಪಾಲಿಸುವುದು ಶರಿಯತ್ ಮತ್ತು ಇಸ್ಲಾಂ ಅನ್ನ. ಅದಕ್ಕೆ ಈ ರಕ್ಷಣೆಗೋಸ್ಕರ ನಾವು ಈ ರೀತಿಯಾಗಿ ಧರ್ಮ ರಕ್ಷಣೆಗೆ ಮುಂದಾಗ್ತಾ ಇದೀವಿ ಅಂತ ನೀವು ಹೇಳ್ತಾ ಇದೀರಿ. ಧರ್ಮ ಅಂದ್ರೆ ಯಾವ್ದು ಮೇಡಮ್? ನಾನೇ ಧರ್ಮ, ಹಿಂದುವೇ ಧರ್ಮ. ನನ್ನನ್ನ ನಾನು ರಕ್ಷಣೆ ಮಾಡ್ಕೊಂತಿದ್ದೀನಿ. ಧರ್ಮ ಅಂದ್ರೆ ಎಲ್ಲೋ ಇರೋದನ್ನ ರಕ್ಷಣೆ ಮಾಡ್ತಿಲ್ಲ, ನನ್ನನ್ನು ನಾನು ರಕ್ಷಣೆ ಮಾಡ್ಕೊಳ್ಳೋದು. ಅರವಿಂದ್ ಅಥವಾ ಕುಲಕರ್ಣಿ, ಹಿಂದೂ ಧರ್ಮದ ರಕ್ಷಣೆ ಅಂದ್ರೆ ಬೇರೆಯವ್ರನ್ನ ಕೊಲ್ಲೋದು ಮಾತ್ರನಾ? ನನ್ನ ಧರ್ಮದವ್ರನ್ನ ಕೊಂದ್ರು ಅದಕ್ಕೆ ಪ್ರತಿಕಾರ ತೀರಿಸ್ಕೊಳ್ಳೋದು ಮಾತ್ರನಾ? ಅಥವಾ ಹಿಂದೂ ಧರ್ಮದಲ್ಲಿ ಏನ್ ಜಾತ್ಯತೀತತೆ ಇದೆ, ಅಥವಾ ಹೆಣ್ಮಕ್ಳು ಇನ್ನೂ ಹೊರಗೋಗಿ ಕೆಲ್ ಬಿಡ್ತಾ ಇಲ್ಲ, ಇಂಥವ್ರನ್ನ ಮೇಲೆತ್ತದ? ಅಂತಹ ಎಷ್ಟು ಕೆಲಸಗಳನ್ನ ನೀವು ಮಾಡಿದ್ದೀರಾ? ಬರೀ ಕೊಲ್ಲೋ ಕೆಲಸಗಳು ಯಾವ ನಂಬರ್ ಅಲ್ಲಿ ನೋಡೋಣ? ಈ ಮಠಮಾನ್ಯಗಳಿಂದ ಹಿಡಿದು ಪ್ರತಿ ದೇವಸ್ಥಾನಗಳು ಮಾಡ್ತಾ ಇರೋದು ನೀವ್ ಹೇಳಿದ ಕೆಲಸ. ರಕ್ಷಣಾತ್ಮಕವಾಗಿ ನಿಲ್ಬೇಕಾಗಿರೋದು ನಮ್ಮ ಕರ್ತವ್ಯ. ರಕ್ಷಣಾತ್ಮಕವಾಗಿ ನಿಲ್ಬೇಕಾಗಿರೋದು ನಮ್ಮ ಕರ್ತವ್ಯ. ಮಠಮಾನ್ಯಗಳಿಗೆ
ದಾಳಿ ಮಾಡಿದವರು ಇವರು, ಮಠಮಾನ್ಯಗಳಿಗೆ ದಾಳಿ ಮಾಡಿದವರು ಇವರು, ಅದರಲ್ಲಿ ಯಾವುದೇ ದೇವಸ್ಥಾನಗಳಿಗೆ ದಾಳಿ ಮಸೀದಿಗಳ ಮೇಲೆ ಮಾಡಿದವರು ದಾಳಿ ಇವರು. ಮಾಡಿಲ್ಲ. ಅದರ ರಕ್ಷಣೆಗೆ ನಿಲ್ಲುವ ಆದ್ರೆ ಯಾರು ಸೈನಿಕರು ನಾವು. ಮುಸಲ್ಮಾನರ ಮೇಲೆ ನೀವು ದಾಳಿ ಅದರ ಮಾಡಿಲ್ಲ. ರಕ್ಷಣೆಗೆ ನಿಲ್ಲುವ ಒಂದ್ ಸೈನಿಕರು ನಿಮಿಷ, ನಾವು. ನೀವು ಯಾವುದೇ ದೇವಸ್ಥಾನ ಇರಲಿ, ಒಂದ್ ನಿಮಿಷ ಹೇಳ್ತಿರ್ಕೊಳ್ಳಿ, ಯಾವುದೇ ಮಸೀದಿ ಇರಲಿ, ಯಾವುದೇ ದರ್ಗಾಗಳಿರಲಿ, ನೀವು ಯಾರು ದಾಳಿ ಮಾಡೇ ಇಲ್ಲ. ನಾವು ಮಾಡಿಲ್ಲ. ನೀವು ಮಾಡೇ ಇಲ್ಲ. ದಾಖಲೆ ತೋರಿಸಿ, ಹಾ? ಒಂದು ದಾಖಲೆ. ಎಷ್ಟು ಬೇಕು ನಿಮ್ಗೆ? ಒಂದು ಎಷ್ಟು Already ಬೇಕು? Supreme Court ತೀರ್ಪು ಕೊಟ್ಟಿರೋದ್ರ ಬಗ್ಗೆ ನಾವು ಮಾತಾಡ್ತಾ ಬೇಕು? ಇದ್ದೀವಿ. ಎಷ್ಟು ಬೇಕು? ಒಂದು ಶಾರುಖ್ ಅವರೇ, ಒಂದು. ಆಲ್ರೆಡಿ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಪಾಗಿರೋದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಮಾಡೋದು ಬೇಡ. ನೋಡಿ, ಕಾನೂನನ್ನ ಒಂದೇ ಒಂದು ಸಂವಿಧಾನವನ್ನ ನಿಮಿಷ ಕಣ್ಣಿಗೆ ಮೇಡಮ್. ಓದ್ಕೊಳ್ತೀವಿ ಅಂತ ಹೇಳಿದ್ರಿ. ನಾನು ಹೇಳೋದು ಧರ್ಮದ ಹೆಸರ ಮೇಲೆ ಒಬ್ಬ ಖಂಡಿತ. ಪ್ರಾಣ ತೆಗಿಬೇಕು. ಒಂದು ಕೊಡಿ, ಒಂದು ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಧರ್ಮದ ಹೆಸರ ಮೇಲೆ ನನಗೂ ಅವಾಗಿಂದ ಮಾತಾಡಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ. ಆಯ್ತು, ನೀವು ಮಾತಾಡ್ಬಿಡಿ, ಆಮೇಲೆ ನಾನು ಮಾತಾಡಿ. ಸಂಘಟನೆಗಳು ಇವತ್ತು ಹಿಂದೂ ಸಂಘಟನೆಗಳು ಸೇವಾ ಚಟುವಟಿಕೆಗಳನ್ನು ಯಾವ ಪ್ರಮಾಣದಲ್ಲಿ ಮಾಡ್ತಾ ಇರೋ ಅಂತ ಇಡೀ ಜಗತ್ತು ನೋಡ್ತಾ ಇದೆ. ಯಾವ ತರ RSS ನಿಂದ ಹಿಡಿದು, ಒಂದ್ ನಿಮಿಷ ಕೇಳಿಪ್ಪ, ಹಾ ಹೇಳಿ. RSS ನಿಂದ ಹಿಡಿದು ಯಾವ್ಯಾವ ಹಿಂದೂ ಸಂಘಟನೆಗಳು ಈ ದೇಶದೊಳಗೆ ಕೆಲಸ ಮಾಡ್ತಾ ಇದ್ದಾವೆ, ಪ್ರವಾಹ ಬರಲಿ, ಎಲ್ಲೋ ಭೂಕಂಪ ಆಗಲಿ, ಯಾವುದೋ ರೀತಿಯಾದ ಕೊರೋನಾದ ಸಂದರ್ಭಗಳಿರಲಿ, ಯಾವ ರೀತಿಯಾಗಿ ಸೇವಾ ಚಟುವಟಿಕೆಯನ್ನು ಮಾಡ್ತಾ ಇದೆ ಅಂತೇಳಿ ಇಡೀ ಜಗತ್ತಿಗೆ ಗೊತ್ತಿದೆ.